ಹಾಯ್ ಆಲ್, ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್. ಮಾರ್ನಿಂಗ್ ಕೆಲಸ ಇತ್ತು, ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಬಟ್ ಏನೂ ಅಂದ್ಕೊಂಡಿದ್ದಾಗ ಆಗಲಿಲ್ಲ. ಸರಿ, ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಟೆಂಪಲ್ಗೆ ಹೊರಟೆ. ಇದು ಯಾವ ಟೆಂಪಲ್ ಎಲ್ಲಿ ನೋಡೋಣ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮೂರು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಟೆಂಪಲ್ ಹತ್ರ ಎಲ್ಲ ಹೋಗಿ ಊರ ಹತ್ರ ಎಲ್ಲ ರೌಂಡ್ ಮಾಡಿಕೊಂಡು, ಹಾಗೆ ತುಂಬ ದಿನ ಆಗಿತ್ತು ಊರಲ್ಲಿ ಎಲ್ಲ ಓಡಾಡಿ, ಕೆರೆ ನೋಡಿಕೊಂಡು ಅದಕ್ಕೊಂದು ಹಾಯ್ ಅಂತ ಹೇಳಿಬಿಟ್ಟು ಅದಾದಮೇಲೆ ಬಂದು ದೇವ್ರ ದರ್ಶನ ಮಾಡಿಕೊಂಡೆ. ಲಕ್ಷಣವಾಗಿ ದೇವ್ರ ದರ್ಶನ ಆಯಿತು. ಒಳ್ಳೆ ಪೂಜೆ ಮಾಡಿಸ್ಕೊಂಡು ದೇವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ವಾಪಸ್ ಬ್ಯಾಕ್ ಟು ಮನೆಗೆ ಬಂದಿದ್ದಾಯಿತು, ಬ್ಯಾಂಗ್ಳೂರಿಗೆ. ಮನೆಗೆ ಬಂದಮೇಲೆ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡಾಗ ಬೆಂಡೆಕಾಯಿ ಕಾಣಿಸ್ತು. ಸೊ ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ, ಮಾಡಿ ಟ್ರೈ ಮಾಡಿ. ಓಕೆನಾ? ಸಿಂಪಲ್ಲಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊತೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತೀನಿ. ಇಲ್ಲಿ ನಾನು ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಂಗೆ ತುಂಬ ಇಷ್ಟ ಈ ಥರ ಮಡಿಕೆನಲ್ಲಿ ಮಾಡ್ಕೊಂಡು ತಿನ್ನೋದು. ಎಣ್ಣೆಯಲ್ಲಿ ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೊತೀನಿ. ಇದು ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ತನಕ ಇದು ಫ್ರೈ ಮಾಡ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದರೆ ಬೆಂಡೆಕಾಯಲ್ಲಿ ಲೋಳೆ ಇರುತ್ತಲ್ಲ, ಸೊ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರ್ತೀನಿ. ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಬೇಕಂದರೆ ನೀವು ಒಗ್ಗರಣೆ ಮಾಡಿಕೊಂಡು ಫ್ರೈ ಮಾಡ್ಬೋದು, ಇಲ್ಲ ಅಂದರೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೋಬೋದು. ನಾನು ಇದರಲ್ಲಿ ಏನು ಮಾಡ್ತೀನಿ, ಫಸ್ಟೇ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕಂದ್ರೆ ಎಣ್ಣೆ ಮಾತ್ರ ಹಾಕ್ಕೊತೀನಿ, ಒಗ್ಗರಣೆ ಮಾಡ್ಕೊಳಲ್ಲ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 15-20 ಮಿನಿಟ್ಸ್ ಆದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಸೊ ಈ ಥರ ನಿಂಬೆಹಣ್ಣು ಹಿಂಡಿ ಮಾಡೋದ್ರಿಂದ ಲೋಳೆಗಳು ಇರಲ್ಲ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ನಂಗೆ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ಇದು ಆಲ್ಮೋಸ್ಟ್ ಈ ಥರ ಒಂದು 3-4 ಇದರಲ್ಲಿ ನಾನು ಮಾಡ್ತೀನಿ. ಅದಾದಮೇಲೆ ಸಾಂಬಾರು ಪೌಡರ್ ಹಾಕ್ಕೊತೀನಿ. ಮನೆಯಲ್ಲಿ ಯಾವ ಸಾಂಬಾರು ಪೌಡರ್ ಯೂಸ್ ಮಾಡ್ತೀರೋ ಅದೇ ಸಾಂಬಾರು ಪೌಡರ್ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸಾಂಬಾರು ಪೌಡರ್ ಎಲ್ಲ ಹಾಕಿರ್ತೀನಿ ಅಲ್ಲ, ಸೊ ಒಗ್ಗರಣೆ ಇವಾಗಲೇ ಕೊಡೋಲ್ಲ, ಲಾಸ್ಟಲ್ಲಿ ನಾನು ಒಗ್ಗರಣೆ ಕೊಡ್ತೀನಿ. ಜಸ್ಟ್ ನಾನು ಒಂದು ಬೆಂಡೆಕಾಯಿ ಫ್ರೈ ಮಾಡಬೇಕಂದ್ರೆ ಎಣ್ಣೆ ಹಾಕಿದ್ದೆ, ಅದಾದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು, ಈಗ ಸಾಂಬಾರು ಪೌಡರ್ ಹಾಕಿರ್ತೀನಿ, ಅದಾದಮೇಲೆ ಉಪ್ಪು ಹಾಕಿ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ಅದೊಂಥರ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ, ಇದಿರಲ್ಲ, ಮೆತ್ತಗೂ ಆಗಲ್ಲ, ತುಂಬ ಒಂಥರ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ. ಲಾಸ್ಟಲ್ಲಿ ಒಗ್ಗರಣೆ ಕೊಡೋಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಬೇಕಂದರೆ ಒಬ್ಬರೊಬ್ಬರು ಇಂಗು ಹಾಕ್ತಾರೆ. ನಾನು ಇದಕ್ಕೆ ಇಂಗು ಸ್ಕಿಪ್ ಮಾಡಿದ್ದೀನಿ, ಇಂಗು ಏನೂ ಹಾಕಿಲ್ಲ. ಜಸ್ಟ್ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಗ್ಗರಣೆನೂ ಫ್ರೈ ಆಗಿದ ತಕ್ಷಣ ಆ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಿ ಬೆಂಡೆಕಾಯಲ್ಲಿ ಹಾಕ್ಕೊತೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಈ ಥರ ಒಗ್ಗರಣೆ ಎಲ್ಲ ಹಾಕೊಂಡಾದ್ಮೇಲೆ ಬೆಂಡೆಕಾಯಿ ಪಲ್ಯಕ್ಕೆ ಸಿಂಪಲ್ಲಾಗಿ ಕಾಯಿ ತುರಿ ಹಾಕೋಣ, ಅದು ಇನ್ನೂ ಟೇಸ್ಟ್ ಇರುತ್ತೆ. ಓಕೆನಾ? ಸೊ ಆಲ್ಮೋಸ್ಟ್ ನಾನು ಇದೊಂದು 3-4 ಮೆಥಡ್ಸಲ್ಲಿ ಈ ಥರ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಇದು ನಾನು ನಿಮಗೆ ತೋರಿಸ್ತಾ ಇರೋದು ಫಸ್ಟ್ ಮೆಥಡ್. ಈ ಥರ ಚೆನ್ನಾಗಿ ಒಗ್ಗರಣೆನೂ ಎಲ್ಲ ಫ್ರೈ ಆದಮೇಲೆ ಕಾಯಿ ತುರಿದು ಹೆಚ್ಚಿಟ್ಕೊಂಡಿರ್ತೀನಿ. ಇಲ್ಲ ಒಬ್ರೊಬ್ರು ರುಬ್ಬಿಟ್ಕೊಂಡಿರ್ತಾರೆ, ಪೇಸ್ಟ್ ಥರ ಮಾಡ್ಕೊಂಡಿರ್ತಾರೆ, ಇಲ್ಲ ತುರಿದಿಟ್ಕೊತಾರೆ. ಈ ಥರ ತುರಿದಿಟ್ಟಿರೋದ್ರಲ್ಲಿ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಪಲ್ಯ ರೆಡಿ ಆಗೋಗುತ್ತೆ. ಟ್ರೈ ಮಾಡಿ. ಆಲ್ರೆಡಿ ಅನ್ನ ರಸಮ್ ಎದ್ದಿದ್ದರಿಂದ ಬರೀ ಪಲ್ಯ ಒಂದು ಮಾಡಿಕೊಂಡು ಮಧ್ಯಾಹ್ನ ಈ ಥರ ಡೇ ಎಂಡ್ ಮಾಡಿಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.